ಅತ್ಯಂತ ದುಃಖದ ದಿನ ಇವತ್ತು. ಹೌದು ಸರ್. ಡಾಕ್ಟರ್ ಎಸ್ ಎಲ್ ಭೈರಪ್ಪನವರು ನನಗೆ ವಿಶೇಷವಾಗಿ ತಂದೆ ಸಮಾನರಾಗಿದ್ದರು. ಹೌದು ಮತ್ತೆ ಅದಕ್ಕಿಂತ ಹೆಚ್ಚಾಗಿ ವಿಶ್ವವಿಖ್ಯಾತ ಒಬ್ಬ ಕಾದಂಬರಿಕಾರ ಹೌದು ಹೌದು. ಮತ್ತು ಕನ್ನಡ ನಾಡಿನ ಸಾಹಿತ್ಯದ ಅನಗ್ಯ ರತ್ನ ಅವರು. ಹ್ಮ್ ಹ್ಮ್. ಭಾರತ ರತ್ನಕ್ಕೆ ಯೋಗ್ಯ ವ್ಯಕ್ತಿ ಅವರು. ಹೌದು ಹೌದು. ಯಾರಿಗಾದ್ರೂ ಭಾರತ ರತ್ನ ಕೊಡಬೇಕು ಅಂತ ಸರ್ಕಾರ ನಿಶ್ಚಯ ಮಾಡಿದ್ರೆ ಹ್ಮ್. ಅದಕ್ಕೆ ಅತ್ಯಂತ ಸೂಕ್ತ ವ್ಯಕ್ತಿ ಡಾಕ್ಟರ್ ಎಸ್ ಎಲ್ ಭೈರಪ್ಪ. ಹೌದು ಹೌದು. ಹೌದು, ಅವರಿಗೆ 2 ನಾಗರಿಕ ಉನ್ನತ ಪ್ರಶಸ್ತಿಗಳು ಸಿಕ್ಕಿದೆ. ಹೌದು, ಪದ್ಮಶ್ರೀ ಪದ್ಮ ಸಿಕ್ಕಿದೆ, ಪದ್ಮ ವಿಭೂಷಣ ಸಿಕ್ಕಿದೆ, ಹೌದು. ಪದ್ಮಶ್ರೀ ಸಿಕ್ಕಿದೆ, ಹೌದು 2 ಸಿಕ್ಕಿದೆ. ಆದ್ರೆ ಅದಕ್ಕೆಲ್ಲಕ್ಕಿಂತ ಸರಸ್ವತಿ ಸಮ್ಮಾನ ಸಿಕ್ಕಿದೆ. ಹೌದು ಹೌದು. ಮತ್ತೆ ಜ್ಞಾನಪೀಠ ಪ್ರಶಸ್ತಿಯನ್ನು ಅವರಿಗೆ ಸಿಗದಾಗೆ ನೋಡ್ಕೊಂಡ್ರು. ಹ್ಮ್ ಹ್ಮ್ ಹ್ಮ್. ಬಹಳ ವಿಶೇಷ ಅಂದ್ರೆ ಹ್ಮ್. ಅಂತಹ ನಿಷ್ಠುರ ವ್ಯಕ್ತಿತ್ವದ ಸಾಹಿತಿಗಳು ಸಿಗೋದು ಕಷ್ಟ ರೀ. ಹೌದು ಹೌದು. ಯಾಕೆಂದ್ರೆ ಈಗ ಎಲ್ಲ ವಸೂಲಿಯುವ ಸಾಹಿತಿಗಳು, ಹೌದು ರಾಜಕಾರಣಿಗಳ ಕಾಲು ಹಿಡಿಯುವ ಸಾಹಿತಿಗಳು, ಹೌದು. ಡೊಗ್ಗು ಸಲಾಂ ಹಾಕುವ ಸಾಹಿತಿಗಳು. ಅಲ್ಲ ಸರ್, ತಾವು ಹೇಳಿದ್ರಿ ಪ್ರಶಸ್ತಿ ಸಿಗದಂತೆ ನೋಡ್ಕೊಂಡ್ರು ಅಂತ. ಅಂದ್ರೆ ಯಾವ ರೀತಿ? ಖಂಡಿತವಾಗಿಯೂ ಈಗ ಅವರ ಗಿರೀಶ್ ಕಾರ್ನಾಡ್, ಯು ಆರ್ ಅನಂತಮೂರ್ತಿ, ಈಗಿನ ಸೋಕಾಲ್ಡ್ ಯಾರೆಲ್ಲಿದ್ದಾರೆ, ಹೌದು ಒಂದು ಪಡೆಯೇ ಇತ್ತು ಹ್ಮ್ ಹ್ಮ್ ಈ ಎಡಪಂಥೀಯ. ಈಗ ನೋಡಿ ಹ್ಮ್. ಹೇಗೆ ಅವರು ಎಡಪಂಥೀಯರು ಅಲ್ಲ ಬಲಪಂಥೀಯರು ಅಲ್ಲ, ಡಬಲ್ ಗೇಮ್ ಮಾಡ್ತಾ ಇದ್ರು. ಯು ಆರ್ ಅನಂತಮೂರ್ತಿ ಅವರು ಬಹಳ ಎಡಪಂಥೀಯ ಚಿಂತನೆಯ ಒಬ್ಬ ಕಥೆಗಾರ. ಹ್ಮ್ ಹ್ಮ್ ಹ್ಮ್. ಆದ್ರೆ ಅವರು ಸಾಯುವಾಗ ನನ್ನನ್ನು ಮಾಧ್ವ ಸಂಸ್ಕೃತಿ ಪ್ರಕಾರ ಬ್ರಾಹ್ಮಣ ಸಮುದಾಯದಂತೆ ನನಗೆ ಗಂಧದ ಮರ ಹಾಕಿ ಸುಡಬೇಕು ಅಂತ ಬರ್ಕೊಂಡು ಸತ್ತ. ಓಕೆ ಓಕೆ. ಅಲ್ವಾ? ಹ್ಮ್ ಹ್ಮ್ ಹ್ಮ್. ಇಂತಹ ಡಾಂಬಿಕತನೇ ಅವರಲ್ಲಿ ಇರಲಿಲ್ಲ. ಹೌದು ಹೌದು ಹೌದು. ನಿಷ್ಠುರವಾದಿಯಾಗಿದ್ರು. ಮತ್ತೆ ಅವರು ಪಠ್ಯಪುಸ್ತಕ ರಚನಾ ಸಮಿತಿಯ ಸದಸ್ಯರಾಗಿದ್ರು ಆಗ, ಓಕೆ. ಸುಮಾರು 50 ವರ್ಷಗಳ ಹಿಂದೆ. ಅಲ್ಲಿ ಹ್ಮ್ ಹ್ಮ್ ಆ ಡೋಂಗಿತನವನ್ನು ಕಂಡು ಚರಿತ್ರೆಯನ್ನು ನೋಡಿ, ಅಲ್ಲಿ ಹ್ಮ್. ಇವರು ನಮ್ಮ ಪ್ರಥಮ ಶಿಕ್ಷಣ ಮಂತ್ರಿಯವರು ಹ್ಮ್. ಆರ್ ಸಿ ಮುಜಾಮ್ದಾರಿಗೆ ಹೇಳ್ತಾರೆ, ಹಾ, ಹಾ. ನೋಡಿ ಗುಪ್ತರ ಕಾಲವನ್ನು ಹೊಗಳ್ಬೇಡಿ, ಹ್ಮ್ ಹ್ಮ್ ಮೊಘಲರ ಕಾಲವನ್ನು ಟೀಕಿಸಬೇಡಿ. ಹ್ಮ್ ಹ್ಮ್. ಅಲ್ಲಿಂದ ತಾರಾಚಂದ್ ಅಂತ ಹೇಳುವವರಿಂದ ಅವ್ರು ಬರ್ಸಿದ್ದಾರೆ, ಆರ್ ಸಿ ಹೌದು. ಮುಜಾಮ್ದಾರರನ್ನ ತಿರಸ್ಕರಿಸಿದ್ದಾರೆ. ಆವಾಗ ಬರ್ದಿದೆ ಸಾಲು ಮರಗಳನ್ನು ನಡೆಸಿದರು ಅಕ್ಬರ ಅಂತ. ಹೌದು ಹೌದು. ಇವರೇ ನೆಟ್ಬಿಟ್ಟಿದ್ದು, ಅಕ್ಬರ್ ನಟ್ಟಿದಲ್ಲ, ಹ್ಮ್ 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 ಹ್ಮ್. ಬರೆದವರೇ ನೆಟ್ಬಿಟ್ರು ಓಕೆ. ಸಾಲು ಮರ. ಗುಪ್ತರ ಕಾಲವನ್ನು ಅವರು ರಸ್ತೆಯ ಬದಿಯಲ್ಲಿ ಚಿನ್ನಗಳನ್ನು ಮಾರ್ತಾ ಇದ್ರು ಅಂತ ಹೇಳೋದು ಇದೆಯಲ್ಲ, ಸುವರ್ಣ ಯುಗ, ಹೌದು ಹೌದು ಹೌದು. ಅದನ್ನ ಈಗ ನಾವು ತಪ್ಪು ಚರಿತ್ರೆಯನ್ನು ಓದ್ತಾ ಇದ್ದೀವಿ. ಹ್ಮ್ ಹ್ಮ್ ಮತ್ತೆ ಡಾಕ್ಟರ್ ಎಸ್ ಎಲ್ ಭೈರಪ್ಪನವರಲ್ಲಿದ್ದ ನಿಷ್ಠುರತೆ ಹ್ಮ್ ಹ್ಮ್. ಮತ್ತು ಅವರ ಕಾದಂಬರಿಗಳಲ್ಲಿರುವ ಸಂಶೋಧನಾತ್ಮಕತೆ. ಹೌದು ಅಂದ್ರೆ ಒಂದು ಜಾಗದಲ್ಲಿ ಒಂದು ಫ್ಯಾನಿನ ಕೆಳಗೆ ಕೂತು ಬರೆದವರಲ್ಲ ಅವರು, ಹೌದು ಹೌದು. ಇಡೀ ದೇಶವನ್ನ ಸುತ್ತುತ್ತಾ ಇದ್ರು. ಸುತ್ತಾಡಿದವರು. ಹೌದು. ನಾನು ರಂಗಾಯಣದಲ್ಲಿದ್ದಾಗ ಅವರ ಮಹೋನ್ನತ ಕೃತಿ ಅವರದು ಪರ್ವ. ಹ್ಮ್ ಹ್ಮ್ ಹ್ಮ್. ಅದು ಪುರಾಣವನ್ನ ಚರಿತ್ರೆಯ ದೃಷ್ಟಿಯಿಂದ ನೋಡಿದಂತ ಒಂದು ಕೌತುಕ ಕಾದಂಬರಿ ಅದು. ಹಾ ಹಾ. ಆ ಕಾದಂಬರಿಯನ್ನ ನಾವು ನಾಟಕ ಮಾಡಿಸ್ಲಿಕ್ಕೆ ಅವರಲ್ಲಿ ಕಾಡಿಬೇಡಿ ಹೇಳಿ ಒಪ್ಪಿಸಿ, ಹ್ಮ್ ಹ್ಮ್. ಪ್ರಕಾಶ್ ಬೆಳವಾಡಿ ಅವರನ್ನ ಆಹ್ವಾನಿಸಿ ಹಾ ಹಾ. ಅವರಿಂದ ಪರ್ವ ನಾಟಕವನ್ನ ಮಾಡಿದೆ. ಆ ಪರ್ವ ನಾಟಕ 9 ತಾಸುಗಳ ನಾಟಕ, ಹ್ಮ್ ಹ್ಮ್ ಹ್ಮ್. ಮಹಾಪ್ರಯೋಗ ಅಂತ ಕರೆದ್ವಿ ಅದನ್ನ. ಹ್ಮ್ ಹ್ಮ್. ಅದರಲ್ಲಿ 4 ವಿರಾಮಗಳು, ಓಕೆ. ಈ 9 ತಾಸಿನ ಮಧ್ಯಾಹ್ನದ ಲಂಚ್ ವಿರಾಮ ಸೇರ್ಕೊಂಡಾಗೆ. ಹ್ಮ್ ಹ್ಮ್ ಹ್ಮ್. ಅಂದ್ರೆ ಒಂದು ತಾವು ನಾಟಕಕ್ಕೆ ಇವ್ರ ಜೊತೆ ಒಂದು ವೈಯಕ್ತಿಕವಾಗಿ ಸಂಪರ್ಕ ಇಟ್ಕೊಂಡಿದ್ರಿ? ತುಂಬಾ ಇತ್ತು. ನಾನು ಅವ್ರ ಮನೆ ಮೈಸೂರಲ್ಲಿತ್ತು. ಹಾ. ಇತ್ತೀಚೆಗೆ ಅವರು 6 ತಿಂಗಳಿಂದ ಬೆಂಗಳೂರಿಗೆ ಹೋಗಿದ್ದಾರೆ. ಹ್ಮ್ ಹ್ಮ್ ಹ್ಮ್. ಅದುವರೆಗೆ ಅವರು ಅವ್ರ ಜೊತೆ ನಾನು ಮೈಸೂರಿನಲ್ಲಿ ಆಗಾಗ ಹೋಗ್ತಾ ಇದ್ದೆ. ಹೌದು. ತುಂಬಾ ನಾನು ಹೋದಾಗ ಅವರು ಅವರ ಹೆಂಡತಿಗೆ, ನೋಡುವ ಆಪಲ್ ಇದೆಯಾ ತಗೊಂಬ, ಹ್ಮ್ ಹ್ಮ್ ನೋಡು ಅಲ್ಲಿ ನೋಡು ಜ್ಯೂಸ್ ನೋಡು ನಾನು ನೆನ್ನೆ ತಂದದ್ದು ಇದೆಯಲ್ಲ, ಈ ತರ ಹೇಳಿ ಹ್ಮ್ ಹ್ಮ್. ನನ್ನ ಅವರು ಅಲ್ಲೇ ಕೂರಿಸ್ಕೊಳ್ಳೋದು, ಹೌದು. ಮತ್ತೆ ಮಾತಾಡೋದು. ಅವ್ರು ಎಲ್ಲ ಮಾತಾಡೋದು ಏನಂದ್ರೆ ಅವರ ಆಕ್ರೋಶಗಳನ್ನ ವ್ಯಕ್ತಪಡಿಸ್ತಾ ಇದ್ರು. ಹಾ ಹಾ. ಅವ್ರಿಗೆ ಗೊತ್ತಿತ್ತು ನನ್ನಂತವ್ರಿಗೆ ಹೇಳಿದ್ರೆ ಏನಾದ್ರು ಅದನ್ನ ಎಕ್ಸಿಕ್ಯೂಟ್ ಮಾಡ್ತಾರೆ. ಅಂದ್ರೆ ಯಾವ ಯಾವ ವಿಷಯದ ಬಗ್ಗೆ ಸರ್? ಇಡೀ ಇವರ ಚರಿತ್ರೆಗಳ ವಿಚಾರದಲ್ಲಿ. ಹಾ ಹಾ ಹಾ. ನಾನು ಟಿಪ್ಪು ನಿಜ ಕನಸುಗಳು ಬರೆದಾಗ ಮುನ್ನುಡಿ ಬರೆದಿದ್ದು ಅವರೇ, ಓಕೆ ಓಕೆ ಓಕೆ. ಕರಿನೀರ ವೀರನಾಟಕಕ್ಕೆ ಮುನ್ನುಡಿ ಬರೆದಿದ್ದು ಅವರೇ. ಹ್ಮ್ ಹ್ಮ್ ಹ್ಮ್. ಅವರು ನಿಷ್ಠುರತೆನ ಸತ್ಯವನ್ನು ಹೇಳ್ಬೇಕ್ರಿ ಅಂತ ಹೇಳ್ತಾ ಇದ್ರು. ಓಕೆ ಓಕೆ ಓಕೆ. ನಾನು ಯಾಕೆ ನಿಮ್ ಜೊತೆ ಹೇಳ್ತಾ ಇದ್ದೇನೆ ಅಂದ್ರೆ, ನೀವು ಎಕ್ಸಿಕ್ಯೂಟ್ ಮಾಡ್ಬೋದು. ರಂಗಭೂಮಿಯಲ್ಲಿ ನೋಡಿ ಕಳ್ಳರು ಎಲ್ಲ ಎಡಪಂಥೀಯರು ಹಾ ಹಾ ಹಾ. ಸುಳ್ಳನ್ನೇ ತೋರಿಸ್ತಾರೆ. ಅಂದ್ರೆ ನಿಮ್ ಮೂಲಕ ಇದು ಜನರಿಗೆ ತಲುಪ್ಲಿ ಹಾ, ಅಂತ. ಬರ್ಲಿ ಅಂತ. ಒಂದು ತರದಲ್ಲಿ ಡಾಕ್ಟರ್ ಎಸ್ ಎಲ್ ಭೈರಪ್ಪ ನನಗೆ ಸ್ಫೂರ್ತಿಯಾಗಿದ್ರು. ಓಹೋ. ಅದನ್ನ ಕಳ್ಕೊಂಡು ನನಗೆ ಏನೋ ಒಂದ್ ತರದ ಕಳವಳ ಇವತ್ತು ಹ್ಮ್. ಮಾತಾಡಕ್ಕೂ ತಡವರಿಸುವಂತ ಆ ಸ್ಥಿತಿ ಆಗಿದೆ. ಹೌದು ನಾನು ಇವತ್ತು ನಿಜ ಮಹಾತ್ಮ ಬಾಬಾ ಸಾಹೇಬ ನಾಟಕವನ್ನ ಮಾಡಿಸ್ತಾ ಇದ್ದೀನಿ. ಹೌದು. ಅದು ಇನ್ನು ಈಗ ನಾವು ರಿಹರ್ಸಲ್, ಇವತ್ತು ಕಾಸ್ಟ್ಯೂಮ್ ರಿಹರ್ಸಲ್ ಆಯ್ತು. ಆದ್ರೆ ನಾನು ಅದಕ್ಕೆ ಮುನ್ನುಡಿ ಬರೆಸ್ಬೇಕು ಅಂತ ಅವರ ಹತ್ರ ನಾನು ಹಿಂದೆ ಅವರ ಇದ್ರ ಬಗ್ಗೆ ಹೇಳಿದ್ದೆ. ಹಾ ಹಾ ಹಾ. ಬಹಳ ಕುತೂಹಲದಿಂದ ಏನ್ ಬರ್ತವೆ ದೃಶ್ಯಗಳು, ಏನೇನು ಹ್ಮ್ ಹ್ಮ್. ಹೆಂಗೆ ಅಂತೆಲ್ಲ ಕೇಳಿದ್ರು ಅವರು. ಓಕೆ. ನಾನು ಹೇಳಿದ್ದಕ್ಕೆ ಬಹಳ ರೋಮಾಂಚನಗೊಂಡಾಗಿ ಅವರು ಕಣ್ಣರಳಿಸಿಕೊಂಡು ಕೇಳಿದ್ರು. ಹಾ ಹಾ. ಮತ್ತೆ ಮುನ್ನುಡಿ ಸರ್ ಅಂತ ಹೇಳಿ, ಬರೆಯಕ್ಕಾಗಲ್ಲಪ್ಪ ನನಗೆ, ಹಾ. ಏನು ನಾನು ಕಾರ್ಯಪ್ಪನ, ನಿನ್ನ ವಯಸ್ಸು 62, ನಂದು ನೋಡು 93 ಹಾ ಹಾ ಹಾ. ಅಂತೆಲ್ಲ ಹೇಳಿ ತಮಾಷೆ ಮಾಡ್ತಾ ಇದ್ರು. ಫೋನಲ್ಲೇ ಹೇಳಿ ಸರ್ ಅಂತ ಹೇಳಿ, ಫೋನಲ್ಲೇ ಹೇಳ್ತಾರೆ ಸರಿಯಾಗಲ್ಲಪ್ಪ ಅದು ಅಲ್ಲ ಅಂತ ಹೇಳ್ತಾ ಇದ್ರು. ಹಾ ಹಾ ಹಾ.
ಕೊನೆಯಲ್ಲಿ ಒಂಚೂರು ಹೇಳಿದ್ದಾರೆ, ನೋಡ್ಬೇಕೀಗ ನಾನು ಏನ್ ಮಾಡುವುದು ಗೊತ್ತಾಗ್ತಾ ಇಲ್ಲ ನನಗೆ. ಹೌದು. ಅಲ್ಲ ಸರ್, ಇವಾಗ ಹ್ಮ್ ಇದೊಂದು ಕನ್ನಡ ಸಾಹಿತ್ಯ ಲೋಕಕ್ಕೆ ಯಾವ ರೀತಿ ಒಂದು ನಷ್ಟ ಅಂತ? ಕನ್ನಡ ಸಾಹಿತ್ಯ ಲೋಕಕ್ಕೆ ಬಹಳ ಮರ್ಮಾಘಾತದ ಹೊಡೆತಾಯ್ತು. ಹ್ಮ್ ಹ್ಮ್ ಯಾಕೆ ಅಂತ ಹೇಳಿದ್ರೆ, ಹ್ಮ್. ಒಬ್ಬ ಈ ತರದ ಸಾಹಿತ್ಯನ ಕನ್ನಡ ನಾಡು ನೋಡಿದಿಲ್ಲ. ಹೌದು 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 ಈಗ ನೋಡಿ, ನನಗೆ ಮತ್ತೊಮ್ಮೆ ಕುವೆಂಪುನ ನೋಡಕ್ಕಾಗತ್ತಾ? ಹೌದು ಹೌದು ಸಾಧ್ಯ ಇಲ್ಲ. ಮತ್ತೊಮ್ಮೆ DVGಯನ್ನ ನೋಡಕ್ಕಾಗುತ್ತಾ? ಮಂಕುತಿಮ್ಮನ ಕಗ್ಗವನ್ನ ಬರೆದದ್ದು. ಹೌದು ಹೌದು ಆ ಮತ್ತೆ ಈ ಹೌದು ಈ ಕನ್ನಡದ ಆಸ್ತಿ ಮಾಸ್ತಿಯನ್ನ ನೋಡಕ್ಕಾಗತ್ತಾ? ಹೌದು ಹೌದು. ಆ ತರದಲ್ಲಿ ಡಾಕ್ಟರ್ ಎಸ್ ಎಲ್ ಭೈರಪ್ಪ ಹ್ಮ್ 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 ಮುಂದಿನ ಪೀಳಿಗೆಗೆ ಇವರೆಲ್ಲ ಒಂದು ಹ್ಮ್. ದಂತಕಥೆಯಾಗಿ ಹೋಗ್ತಾರೆ. ಹೌದು 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 ಡಾಕ್ಟರ್ ಭೈರಪ್ಪನವರದ ಅನಾವರಣ ಕಾದಂಬರಿ ಇದೆಯಲ್ಲ, ಹೌದು. ಇನ್ನೂ ಒಂದು ಏನಿದ್ರೆ, ಕಾದಂಬರಿ ಒಂದು ಬಿಡುಗಡೆ ಆದ ದಿನವೇ ಹ್ಮ್. ಸೋಲ್ಡ್ ಔಟ್ ಅಂತ ಹೇಳುವುದು ಅದು ಭೈರಪ್ಪ ರೆಕಾರ್ಡ್. ರೆಕಾರ್ಡ್ ಅದು. ಹೌದು ಮತ್ತೆ ಯಾವುದೇ ಅವರ ಕಾದಂಬರಿಯ ಬಿಡುಗಡೆಯ ಸಮಾರಂಭಕ್ಕೆ ಹ್ಮ್. ಕನಿಷ್ಠ 2,000 ಜನ ಸೇರೋದಿದೆಯಲ್ಲ, ಹೌದು 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 ಅದು ಡಾಕ್ಟರ್ ಎಸ್ ಎಲ್ ಭೈರಪ್ಪ. ಹೌದು ಅವರ ವಿಚಾರ ಸಂಕಿರಣಕ್ಕೆ ಸಾವಿರಾರು ಜನ ಸೇರೋದಿದೆಯಲ್ಲ, ಹೌದು ಡಾಕ್ಟರ್ ಎಸ್ ಎಲ್ ಭೈರಪ್ಪ. ಈ ಕಮ್ಯುನಿಸ್ಟರದು ಒಂದು ವಿಚಾರ ಸಂಕಿರಣ ಇದ್ರೆ 100 ಜನರನ್ನ ದಮ್ಮಯ್ಯ ಕಾಡಿಬೇಡಿ ಕೂರಿಸ್ಕೊಳ್ಬೇಕು. ಹೌದು ಆದ್ರೆ ಎಸ್ ಎಲ್ ಭೈರಪ್ಪನವರ ಒಂದು ಸೆಮಿನಾರ್ ಇದೆ ಅಂತ ಹೇಳುವಾಗ, ನಾನು ಹೌದು. ಇವ್ರನ್ನ ಶತಾವಧಾನಿ ಗಣೇಶ್ ಅವರು ಇದ್ದಾರಲ್ಲ, ಹಾ ಅವ್ರನ್ನ ಕರೆಸಿ ಒಂದು ಇವರ ಕಾದಂಬರಿ ಬಗ್ಗೆ ಒಂದು ಸೆಮಿನಾರ್ ಮಾಡಿದಾಗ ಹ್ಮ್ 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 ಕಲಾಮಂದಿರದಲ್ಲಿ ಫುಲ್ ಆಗಿ, ಹೊರಗೆ ಅಷ್ಟೇ ಜನ ಇದ್ರು. ಓಕೆ ಓಕೆ. ಕೊನೆಗೆ ನಾವು ಅರ್ಜೆಂಟ್ ಆಗಿ ಸ್ಕ್ರೀನ್ ತರಿಸ್ಕೊಂಡು ಸ್ಕ್ರೀನ್ ಹಾಕ್ಸ್ಬೇಕಾಯ್ತು. ಅಂದ್ರೆ ಅವರ ಹೆಸರೇ ಅಷ್ಟು ಒಂದು ಅಲ್ಲ, ಅವ್ರು ವೆರಿ ಸೆಳೀತಾ ಸ್ಟ್ರಾಂಗ್. ಇತ್ತು. ಏನು ವಿರೋಧಿಗಳು ಕೂಡ ಕದ್ದು ಮುಚ್ಚಿ ಬಂದು ನೋಡುವ ತರ ಇದ್ರು ಅವರು. ಹೌದು 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 ಅಂತ ಹೌದು ಆಕರ್ಷಕ ಅವರು. ಒಂದು ಅವರ ವ್ಯಕ್ತಿತ್ವ. ನೋಡಿ, ಅವರ ಕಥೆಗಳು ಬೇಕು ಈ ನನ್ನ ಮಕ್ಕಳಿಗೆ. ಗಿರೀಶ್ ಕಾರ್ನಾಡ್ ಅವರಿಗೆ ಅವರ ಸಿನಿಮಾ ಮಾಡ್ಲಿಕ್ಕೆ ಹ್ಮ್. ಅವರ ಕತೆ ಬೇಕು, ಆದ್ರೆ ಭೈರಪ್ಪ ಬೇಡ. ಹೌದು 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 ಅವರ ತಬ್ಬಲಿಯು ನೀನಾದ ಮಗನನ್ನ ಗಿರೀಶ್ ಕಾರ್ನಾಡ್ BV ಕಾರಂತ ಸೇರ್ಕೊಂಡು ಮಾಡಿದ್ದು. ಹೌದು. BV ಕಾರಂತರೊಬ್ಬರೇ ಅವರನ್ನ ಗೌರವಿಸ್ತಿದ್ರು. ಅಂದ್ರೆ ಹ್ಮ್ ಹ್ಮ್ ಭಾರತೀಯ ಸಂಸ್ಕೃತಿಯನ್ನ ಯಾರಾದ್ರೂ ಪ್ರತಿಬಿಂಬಿಸ್ತಿದ್ರೆ ಅದು ಎಸ್ ಎಲ್ ಭೈರಪ್ಪ ಅಂತ SL ಭೈರಪ್ಪ. ಡಾಕ್ಟರ್ BV ಕಾರಂತ ಹೇಳ್ತಾ ಇದ್ರು. ಹೌದು ಹೌದು ಹೌದು. ಆದ್ರೆ ಇವರೆಲ್ಲ ಇದ್ದಾರಲ್ಲ, ಎಡಪಂಥೀಯ ಅದಕ್ಕಾಗಿ ದೊಡ್ಡ ಮಹಾನ್ ಎಡಪಂಥೀಯರಿಗೆ ಒಂದು ಈ ದೃಷ್ಟಿ ಒಂಥರ ವಕ್ರವಾಗಿತ್ತು ಅಂತ ಹೇಳ್ಬೋದು ಸರ್. ವಕ್ರವಾಗಿತ್ತು. ಯಾಕಂದ್ರೆ ಡಾಕ್ಟರ್ ಎಸ್ ಎಲ್ ಭೈರಪ್ಪ ಅವರಿಗೆ ಕ್ಯಾರ್ ಮಾಡ್ತಾ ಇರ್ಲಿಲ್ಲ. ಹೌದು ಹೌದು ಈಗ ಕಾರ್ನಾಡ ಇವರೆಲ್ಲ ಇದ್ದಾರಲ್ಲ, ಸರ್ಕಾರದೊತ್ತಿಗೆ ವಸೂಲಿಬಾಜಿ ಮಾಡುವ ಅವರು, ಹೌದು ಹೌದು ಅವ್ರು ಕ್ಯಾರ್ ಮಾಡ್ತಾ ಇರ್ಲಿಲ್ಲ. ಹೌದು ಹೌದು ಜೀವನ್ BJP ಸರ್ಕಾರ ಬಂದಾಗಲೂ ಕೂಡ BJPಯ ಯಡಿಯೂರಪ್ಪನವರಿಗೂ ಕೂಡ ಅವರು ನಿಷ್ಠುರವಾಗಿ ಮಾತಾಡ್ತಿದ್ದಂತ ಒಬ್ಬ ಕಾದಂಬರಿಕಾರನನ್ನು ಕಂಡಿದ್ದೆ. ಹೌದು ಹೌದು ಹ್ಮ್ 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 ಮತ್ತೆ ಅವರ ಗ್ರಾಮಕ್ಕೆ ಇತ್ತೀಚೆಗೆ ಅವರು BJP ಸರ್ಕಾರ ಇದ್ದಾಗ ಅದನ್ನ ಅಭಿವೃದ್ಧಿ ಮಾಡಬೇಕು ಅಂತ ಅವರ ಹಾಸನದಲ್ಲಿ ಅವರ ವಿಲೇಜ್ ಇದೆಯಲ್ಲ, ಹೌದು ಹೌದು ಅದಕ್ಕೆ ಕೊಟ್ಟು. ಮತ್ತೆ ಇನ್ನೊಂದು ಏನಂದ್ರೆ, ಹಾ. ನನ್ನ ಪರ್ವ ನಾಟಕಕ್ಕೆ ಹ್ಮ್ ಹ್ಮ್ ಹಣಕಾಸು ಮಂಡನೆ ಮಾಡುವಾಗ ಹ್ಮ್ ಹ್ಮ್ ಒಬ್ಬ ಹಣಕಾಸು ಮಂತ್ರಿ, ಹಾ. ಅದು ಮುಖ್ಯಮಂತ್ರಿ ಯಡಿಯೂರಪ್ಪನವರೇ ಆಗಿದ್ರು, ಅವರು 1 ಕೋಟಿ ರೂಪಾಯಿಯನ್ನ ಬಿಡುಗಡೆ ಮಾಡಿದ್ರು. ಓಹ್ ಓಕೆ ಓಕೆ ಓಕೆ. ಇದು ದೊಡ್ಡ ದಾಖಲೆ. ಅದು ಏನಂದ್ರೆ, ಅದನ್ನ ಎಲ್ರಿಗೂ ಹೇಳಬೇಕು ನಾನು. ಹ್ಮ್ 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 ಒಂದು ರಂಗಾಯಣಕ್ಕೆ ಒಂದು ಬಜೆಟ್ನಲ್ಲಿ ಹಣ ಘೋಷಣೆ ಮಾಡಿದ್ದು ಎಲ್ಲಿ ಆದ್ರೂ ಇದ್ರೆ ಅದು ರಂಗಾಯಣ ಮೈಸೂರಿಗೆ, ಅದು ಪರ್ವ ಕಾರಣಕ್ಕೆ, ಅದು ಡಾಕ್ಟರ್ ಎಸ್ ಎಲ್ ಭೈರಪ್ಪ ಕಾರಣಕ್ಕೆ. ಅವರ ಒಂದು ಕಾರಣದಿಂದಾಗಿ. ಹೌದು ಹೌದು ಹೌದು. ಇದೆಲ್ಲ ಚಾರಿತ್ರಿಕ, ನನ್ನ ಬದುಕಿನಲ್ಲಿ ಇದೆಲ್ಲ ಬರೆದಿಡಬೇಕಾದ ವಿಷಯಗಳು. ಇವು ಮರೆತು ಹೋಗೋ ವಿಷಯಗಳಲ್ಲ. ಹೌದು 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 ಯಾಕೆ ಡಾಕ್ಟರ್ ಎಸ್ ಎಲ್ ಭೈರಪ್ಪನವ್ರನ್ನ ಕರೆದುಕೊಂಡಿದ್ದು ಕೆಲವರಿಗೆ ಸಂತೋಷ ಆಗ್ಬಹುದು. ಹೌದು ಹೌದು. ಆದ್ರೆ ಹ್ಮ್ ಅವರ ಓದುಗರಿದ್ದಾರಲ್ಲ, ಹೌದು ಅಸಂಖ್ಯ ಓದುಗರು ಭಾರತದಾದ್ಯಂತ, ಹೌದು. ಅವರ ಕಾದಂಬರಿಗಳು ಭಾರತದ ಎಲ್ಲ ಭಾಷೆಗಳಲ್ಲಿಯೂ ಅನುವಾದಗೊಂಡಿದೆ. ಓಕೆ ಓಕೆ. ಅವರ ಕಾದಂಬರಿ ಮ್ಯಾಂಡ್ರಿನ್ ಭಾಷೆಯಲ್ಲಿ, ಚೈನಾದ ಭಾಷೆಯಲ್ಲಿ, ರಷ್ಯನ್ ಭಾಷೆಯಲ್ಲಿ ಅನುವಾದಗೊಂಡಿದೆ. ಓಹೋ. ಇಂಥ ತಾಕತ್ತಿರುವ ಅವನಿಗೆ ನಾನು ನಿಮ್ಮ ಚಾನಲ್ ಮೂಲಕ ಹಾ. ನಾನು ಏನು ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತೇನೆ ಮೋದಿ ಸರ್ಕಾರಕ್ಕೆ, ಅಂದ್ರೆ ಹೇಳಿ ಹೇಳಿ ಸರ್. ನಮ್ಮ ಧ್ವನಿ ಅಲ್ಲಿಗೆ ಮುಟ್ಟುತ್ತಾ ಗೊತ್ತಿಲ್ಲ ನನಗೆ, ಹೇಳಿ ಸರ್ ಹೇಳಿ. ಅವರಿಗೆ ಭಾರತ ರತ್ನ ಕೊಡಬೇಕು. ಹೌದು ಹೌದು ಹೌದು. ಇಂಥ ಒಬ್ಬ ಸಾಹಿತಿಯನ್ನ ವಿಶ್ವ ಗೌರವಿಸ್ತದೆ, ಗೌರವಿಸ್ಬೇಕು. ಹೌದು ಭಾರತ ಗೌರವಿಸಬೇಕು. ಹೌದು ಹೌದು ಕನ್ನಡ ನಾಡು ಗೌರವಿಸಿದ್ ಬಿಡ್ರಿ, ಇವರಿಗೆ ಸಿದ್ದರಾಮಯ್ಯ ಗೌರವಿಸಲಿ ಬಿಡ್ಲಿ, ಅದ್ರಲ್ಲಿ ನಮ್ಗೆ ಬೇಡ. ಹೌದು. ಆದ್ರೆ ಹ್ಮ್. ಭಾರತ ಗೌರವಿಸಬೇಕು ಹೌದು ಹೌದು ಹೌದು. ಅಂತ ಅವರ ಹತ್ತಿರ ನಿಲ್ಲಲಿಕ್ಕೂ ಯಾರಿಗೂ ಇಲ್ಲ, ಹತ್ತಿರ ನಿಲ್ಲಲಿಕ್ಕೆ ಸಾಧ್ಯ ಇಲ್ಲ. ಹೌದು. ಅವರಿಗೆ ಭಾರತ ರತ್ನ ನೀವು ಸ್ವಲ್ಪ ಚಾನಲ್ ಇಲ್ಲಿ ಅವರಿಗೆ ಒತ್ತಾಯ ಮಾಡಿ ಎಸ್ ಸರ್. ಎಸ್ ಎಸ್ ಯಾಕೆಂದ್ರೆ ಅವರಿಗೆ ಸಿಗಬೇಕು ಭಾರತ ರತ್ನ. ಹೌದು. ಮೋದಿ ಸರ್ಕಾರ ಅವರಿಗೆ ಪದ್ಮ ವಿಭೂಷಣ ಕೊಟ್ಟಿದೆ, ಹೌದು. ಪದ್ಮಶ್ರೀ ಕೊಟ್ಟಿದೆ. ಹೌದು. ಭಾರತ ರತ್ನನೂ ಕೊಡ್ಲಿ ಅಂತ ಭಾರತ ರತ್ನ ಒಬ್ಬ ಸಾಹಿತಿಗೆ ಕೊಡಬೇಕು. ನಾವು ನೋಡಿ, ನಾವು ಈಗ ಮತ್ತೊಮ್ಮೆ ಕುವೆಂಪುನನ್ನ ನಮಗೆ ತರ್ಲಿಕ್ಕಾಗತ್ತಾ? ಹೌದು ಹೌದು ಹೌದು. ಹಾಗಲ್ಲ. ಕರೆಕ್ಟ್. ಅದೇ ತರ ಡಾಕ್ಟರ್ ಎಸ್ ಎಲ್ ಭೈರಪ್ಪ, ಹೌದು. ದ ಗ್ರೇಟ್ ಪರ್ಸನಾಲಿಟಿ, ಗ್ರೇಟ್ ಒಬ್ಬ ಹಿಸ್ಟೋರಿಯನ್, ಅತಿ ದೊಡ್ಡ ಒಬ್ಬ ಲಿಟರೇಚರ್ ಆಗಿದ್ದಂತ. ಮತ್ತೆ ಅವರಿಗೆ ಡಾಕ್ಟರೇಟ್ ಸಿಕ್ಕಿದ್ದು
ಹಿಂದೂಸ್ತಾನಿ ಸಂಗೀತದಿಂದ. ಹೌದು ಹೌದು ಇದೊಂದು ವಿಸ್ಮಯ ರೀ ಇದು. ಹೌದು ಹೌದು ಅದೊಂದು ಎಲ್ಲಾ ವಿಸ್ಮಯ ರೀತಿಯಲ್ಲೂ ಯಾರಿಗೂ ಒಂದು ಗೊತ್ತಿಲ್ಲ. ದಾಖಲೆ ನಿರ್ಮಿಸಿದಂತ ವ್ಯಕ್ತಿತ್ವ ಅಂತ ದಾಖಲೆ ಹೇಳ್ಬೋದು. ಹಿಂದೂಸ್ತಾನಿ ಸಂಗೀತದಲ್ಲಿ ಅಧ್ಯಯನ ಮಾಡಿದ್ದಕ್ಕೆ ಅವರಿಗೆ ಡಾಕ್ಟರೇಟ್ ಸಿಗ್ತದೆ. ಹೌದು ಸಂಗೀತದ ಬಗ್ಗೆ, ಹೌದು ಸಾಹಿತ್ಯದ ಬಗ್ಗೆ, ಹೌದು ಕಥೆಯ ಬಗ್ಗೆ, ಚರಿತ್ರೆಯ ಬಗ್ಗೆ ಹೌದು ಆಳವಾದ ಅಧ್ಯಯನಶೀಲ ವ್ಯಕ್ತಿಯನ್ನ ನಾವು ಕಳ್ಕೊಂಡಿದ್ದೇವೆ. Yes. ಡಾಕ್ಟರ್ SR ಭೈರಪ್ಪ ಮರೆಯಲಾಗದ ಹೌದು ಒಂದು ಹೌದು ಅನಗ್ಯ ರತ್ನ. ಎಸ್ ಸರ್ ಥ್ಯಾಂಕ್ ಯು ಸರ್. ಟಿವಿ ವಿಕ್ರಮದ Thank you. ಜೊತೆ ಮಾತಾಡಿದಕ್ಕೆ ಥ್ಯಾಂಕ್ ಯು ಸರ್. ಧನ್ಯವಾದ. ಥ್ಯಾಂಕ್ ಯು. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.